ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಇವಾಗ 4:45. ಇವಾಗ ನಾನು ರೆಡಿಯಾಗಿದ್ದೀನಿ. ಎಲ್ಲಿಗೆ ಅಂದರೆ ಮೋಹನ್ ಮಾಮನಿಗೆ ಒಂದು ಮೊಬೈಲ್ ತೊಗೊಂಡು ಬರಬೇಕು. ಮೋಹನ್ ಮಾಮ ಆ ಕಡೆಯಿಂದ ಬರ್ತಾರೆ ಆಫೀಸ್ ಬಿಟ್ಟು. ನಾವು ಈ ಕಡೆಯಿಂದ 6 ಗಂಟೆಗೆ ಹೋಗ್ಬಿಟ್ರೆ ಆಯಿತು, 10 ನಿಮಿಷಕ್ಕೆ ಹೋಗ್ತೇವೆ. ಅದಕ್ಕೆ ಅಲ್ಲಿಗೆ ಬರ್ತೀನಿ, ಬನ್ನಿ ಮೊಬೈಲ್ ಅಂಗಡಿ ಹತ್ರ ಅಂತ ಹೇಳಿದ್ದೀನಿ. ಹಾಗೆ ಒಟ್ಟಿಗೆ ನೈಟಿ ಎಲ್ಲ ಹಾಕ್ಕೊಳ್ಳೋದು ಅಂದ್ಬಿಟ್ಟು ಒಟ್ಟಿಗೆ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಇವಾಗ ಕೌಶಿ ಬಂದ ಮೇಲೆ ಕಾಫಿ ಕುಡ್ಕೊಂಡು ಹೊರಡೋದಷ್ಟೇ. ಓಕೆ, ನಾನು ಹೊರಗಡೆ ಹೋಗ್ಬೇಕಾದ್ರೆ ಮಾಂಗಲ್ಯ ಚೈನ್ನ ವೇಲ್ ಹಾಕ್ಬಿಟ್ಟು ಹೀಗೆ ಒಳಗಡೆ ಬಿಟ್ಬಿಟ್ಟು ಹೀಗೆ ವೇಲ್ ಹಾಕ್ಬಿಡ್ತೀನಿ. ಈ ಚೈನು ಹೀಗೆ ಕವರ್ ಆಗಬೇಕು, ಹೀಗೆ ಇಲ್ಲಿ ತನಕ ಕವರ್ ಆಗುತ್ತೆ, ಅಲ್ಲಿ ತನಕ ವೇಲ್ನ ಕವರ್ ಮಾಡಿಬಿಡ್ತೀನಿ. ಆಮೇಲೆ ಒಳಗಡೆ ಇರುತ್ತೆ ಚೈನು, ಅಷ್ಟು ಗೊತ್ತಾಗಲ್ಲ. ಮನೇಲಿದ್ದಷ್ಟೇ ಹೀಗೆ ಮೇಲೆ ಒಂಥರ ಇದು ಐಡೆಂಟಿ ಕಾರ್ಡ್ ಇದ್ದಾಗೆ. ಓಕೆ ಓಕೆ ಇವಾಗ ಮಳೆ ಹೊರಗಡೆ ಬರ್ತಾನೆ ಇದೆ, ನಿಲ್ತಾ ಇದೆ. ಇವಾಗ ಜಸ್ಟು ಮಳೆ ಬರ್ತಾ ಇತ್ತು, ಇವಾಗಲೇ ನಿಂತೋಗಿದೆ. ಈಗ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರ್ಬೋದು. ನಾನು ಹಣೆಗೆ ಇಟ್ಟಿದ್ದೀನಿ, ದೂರದಿಂದ ಇಟ್ಟಿಲ್ವೇನೋ ಅನ್ನೋ ಥರ ಕಾಣಿಸುತ್ತೆ. ಓಕೆ, ಹಾಗೆ ಬ್ಯಾಗ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಏನಾದರೂ ಒಂದು 5000 ದುಡ್ಡು ಏನಾದ್ರು ಇಟ್ಕೊಳ್ಳೋಣ ಅಂತ. ಯಾಕೆಂದರೆ ಕಾರ್ಡ್ ಇದೆ, ಆದ್ರೂ 5000 ಇಟ್ಕೊಳ್ಳೋಣ ಅಂದ್ಬಿಟ್ಟು ಕ್ಯಾಶ್ ಇಟ್ಕೊಳ್ಳೋಣ ಅಂತ ತೊಗೊಂಡಿರ್ತೀನಿ. ಹಾಗೆ ಈ ಬ್ಯಾಗ್ ತೋರಿಸ್ಬೇಕು. ಈ ಬ್ಯಾಗ್ ಬಂದು ಸುಮಾರು ಈ ಬ್ಯಾಗನ್ನ ನಾನು 14ರಿಂದ 15 ವರ್ಷ ಅಂತೂ 14-15 ಅಂತೂ ಪಕ್ಕ ಆಗಿದೆ ಈ ಬ್ಯಾಗಿಗೆ. ನೋಡ್ತಾ ಇರ್ಬೋದು, ಈ ಥರ ಇದೆ ಇದು ಬ್ಯಾಗು. ಇಲ್ಲಿ ಬಂದು ಇಲ್ಲಿ ಕಾಣಿಸ್ತಿದೆ, 2 ಹೋಲ್ ಕಾಣಿಸ್ತಿದ್ಯಾ, ಡಾಟ್ ಡಾಟ್ ಥರ. ಇಲ್ಲಿ ಬಂದು ಲೆದರ್ ಅಂತ ಇತ್ತು, ಅದು ಕಿತ್ತೋಗ್ಬಿಟ್ಟಿದೆ ಅಷ್ಟೇ. ಅದು ಬಿಟ್ಟರೆ ಬ್ಯಾಗ್ ಅಂತೂ ಸೂಪರಾಗಿದೆ. ಮೊದಲೊಂದಿತ್ತು ಲೆದರ್ ಟೈಪಲ್ಲಿ, ಅದೆಲ್ಲ ಸ್ವಲ್ಪ ಹೀಗೆ ಹಿಡಿದು ಇದೆಲ್ಲ ಸ್ಕಿನ್ ಹಿಡಿಯುತ್ತಲ್ಲ ಆ ಥರ, ಇದೆಲ್ಲ ಹಿಡಿದು ಹೋಯ್ತು. ಇದಂತೂ ಸಖತ್ತಾಗಿದೆ. ಈ ಥರ ಇದೆ ಇದು ಬ್ಯಾಗು. ಆದರೂ ಇದನ್ನು ಬೀಸಾಕೋಕ್ಕೆ ಮನಸ್ಸೇ ಇಲ್ಲ ನನಗೆ. ಇರಲಿ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಇದು ಬಂದು ಏನಾಗಿತ್ತು ಅಂದರೆ, ಬೀಸಾಕೋದೇನಕ್ಕೆ ಅಂತ ಅಂದ್ಕೊಂಡಿದ್ದೆ. ಅಂದರೆ ಯಾಕೆ ಬೀಸಾಕಬೇಕು ಅಂದರೆ, ಈ ಜಿಪ್ ಇದೆಯಲ್ಲ, ಇದು ಹಾಳಾಗ್ಬಿಟ್ಟಿತ್ತು. ಬ್ಯಾಗ್ ಅಂತೂ ತುಂಬ ಚೆನ್ನಾಗಿದೆ. ಇದು ಜಿಪ್ಪಿಂದ ಯಾಕೆ ಬೀಸಾಕೋದು ಅಂತೇಳಿ ಒಂದು ಹೊಸ ಜಿಪ್ ಹಾಕಿಸ್ದೆ. ಇವಾಗ ಸಖತ್ತಾಗಿದೆ. ಇದು ಏನಂದರೆ, ಹೊರಗಡೆ ಹೋದಾಗ ಇದನ್ನು ತೊಗೊಂಡೋದ್ರೆ ನನಗೆ ಎಷ್ಟೆಲ್ಲ ಯೂಸ್ ಇದೆ ಗೊತ್ತಾ. ಏನಾದರೂ ಹೊರಗಡೆ ಹೋದಾಗ ಒಂದು ಹೂವು ತೊಗೊಳ್ತೀನಿ, ಇದ್ರೊಳಗಡೆ ಹಾಕೋತೀನಿ. ಒಂದು ತರಕಾರಿ ತೊಗೊಂಡ್ರೆ 1-2 ತೊಗೊಂಡಿರ್ತೀರ, ಅದಕ್ಕೆ ಕವರಲ್ಲಿ ಇಟ್ಕೊಳ್ಳೋ ಬದಲು ಇದರಲ್ಲೇ ಹಾಕ್ಕೋಬೋದು. ಆಮೇಲೆ ಒಂದು ಪರ್ಸ್ ಇಟ್ಕೋತೀನಿ. ಇವಾಗ ನೋಡಿ, ಇವಾಗ ಹೋಗ್ಬೇಕಾದ್ರೆ ಮಳೆ ಬರುತ್ತೆ, ಛತ್ರಿ ಕೂಡ ಆಗುತ್ತೆ. ಆಮೇಲೆ ಎಲ್ಲಾದರೂ ಮಳವಳ್ಳಿಗೆಲ್ಲ ಹೋಗ್ಬೇಕಂದ್ರೆ ಒಂದು ಜೊತೆ ಡ್ರೆಸ್ಸು ಆರಾಮಾಗಿ ಹಿಡಿಯುತ್ತೆ ಇದರಲ್ಲಿ. ಅದಕ್ಕೋಸ್ಕರ ನನಗೆ ಇದು ಇಷ್ಟ, ಬೀಸಾಕೋಕ್ಕೆ ಇಷ್ಟ ಆಗಲ್ಲ. ಜಾಸ್ತಿ ನಾನು ಇದೇ ಯೂಸ್ ಮಾಡೋದು, ಎಲ್ಲೇ ಹೋದ್ರೂ ಇದೇ ಯೂಸ್ ಮಾಡ್ತೀನಿ. ಇನ್ನೊಂದೆರಡು ಇದೆ, ತೋರಿಸ್ತೀನಿ ರೀ. ಇದು ಒಂದಿದೆ, ಇದು ಚೆನ್ನಾಗಿದೆ. ಅಂದರೆ ಇದು ಏನಾದರೂ ಹೀಗೆ ಲಗೇಜ್ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಹೀಗೆ ಹೋಗಿ ಹೀಗೆ ಬರೋದು, ಅಥವಾ ಫಂಕ್ಷನು ಎಲ್ಲ ಹೋಗ್ಬೇಕು ಅನ್ನೋ ಟೈಮಲ್ಲಿ ಇದನ್ನು ಯೂಸ್ ಮಾಡ್ತೀನಿ. ಇದು ಬಂದು ಇತ್ತೀಚಿಗೆ ತೊಗೊಂಡಿದ್ದು, ಈಗ ಅಂದರೆ ಒಂದು 2 ವರ್ಷ ಆಗಿದೆಯೋ ಏನೋ ಗೊತ್ತಿಲ್ಲ, ಇತ್ತೀಚಿಗೆ ತೊಗೊಂಡಿರೋದು ನೋಡಿ. ಇದು ಆಗಲೇ ಈ ಥರ ಎಲ್ಲ ಆಗಿದೆ, ಆದರೆ ಯೂಸ್ ಮಾಡ್ತೀನಿ ಅಂತಲ್ಲ, ಏನು ಕೆಡಿಸ್ಕೊಳ್ಳಲ್ಲ, ಯೂಸ್ ಮಾಡ್ತೀನಿ. ಆದರೆ ಲಗೇಜ್ ಏನು ಬೇಡ ಅನ್ನೋ ಟೈಮಲ್ಲಿ, ಇವಾಗ ಮೈನ ಮನೆ, ಪ್ರವೀಣ ಮನೆಗೆ ಹೋಗ್ಬೇಕು ಅಂದರೆ ಲಗೇಜ್ ಏನೋ ಅವಶ್ಯಕತೆ ಇರಲ್ಲ ಅಂಥ ಟೈಮಲ್ಲಿ ಇದನ್ನು, ಆ ಥರ ಟೈಮಲ್ಲಿ ಒಟ್ಟೆ ಲಗೇಜ್ ಇರಬಾರ್ದು. ಈಗ ಮದುವೆ ಫಂಕ್ಷನ್ನು ಎಲ್ಲ ಇಲ್ಲೇ ಹೋಗಿ ಬರಬೇಕು, ಫಂಕ್ಷನು ಅದು ಯಾವುದಾದ್ರೂ ಒಂದು ಫಂಕ್ಷನು, ಅವಾಗೇ ನಾವು ಏನು ಲಗೇಜ್ ತೊಗೊಂಡೋಗ್ತೀವಿ, ಏನೂ ತೊಗೊಂಡೋಗಲ್ಲ. ಆರಾಮಾಗಿ ಒಂದು ಬ್ಯಾಗ್ ಸುಮ್ಮನೆ, ಅದರಲ್ಲಿ ಏನೂ ಇರಲ್ಲ, ಕೈಯಲ್ಲಿ ಮೊಬೈಲ್ ಇರುತ್ತೆ, ಪರ್ಸು ಕೈಯಲ್ಲಿ ಇರುತ್ತೆ. ಇದು ಸುಮ್ಮನೆ ಸ್ಟೈಲಾಗಿ, ಸೀರೆ ಹಾಕ್ಕೊಂಡ್ರೆ ಈ ಥರ ಹಾಕ್ಕೊಳಕ್ಕಾಗಲ್ಲ, ಡ್ರೆಸ್ ಹಾಕ್ಕೊಂಡ್ರೆ ಅಷ್ಟೇ ಈ ಥರ ಹಾಕ್ಕೊಳಕ್ಕೆ ಸಾಧ್ಯ.
ಸೀರೆ ಹಾಕ್ಕೊಂಡ್ರೆ ಮಾಮೂಲಿ ಸೈಡಿಗೆ ಹೀಗೆ ಸೈಡಿಗೆ ಹಾಕ್ಕೋಬೇಕು ಅಷ್ಟೆ. ಓಕೆ, ಅದು ಬಿಟ್ಟರೆ ಇದೊಂದಿದೆ, ಇದೊಂದಿದೆ ನಾನು ನಿಮಗೆ ತೋರಿಸ್ತೀನಿ. ನಾವು ಹೆಣ್ಮಕ್ಳು ಹೇಗೆ ಅಂದರೆ, ಇದು ಬಂದು ಚಿನ್ನದ ಅಂಗಡಿದು. ಒಂದು ನಿಮಿಷ, ಮೋಹನ್ ಮಾಮ ಫೋನ್ ಮಾಡ್ತಾ ಇದ್ದಾರೆ. ಮೋಹನ್ ಮಾಮ. ಓಕೆ, ಮಾತಾಡಾಯಿತು. ಇವಾಗ ಏನಂದರೆ, ನಾವು ಚಿನ್ನದ ಅಂಗಡಿಗೆ ಹೋಗ್ತೀವ, ಯಾವುದಾದ್ರೂ ಒಂದೇ ಅಂಗಡಿಗೆ ಹೋಗ್ತಾ ಇದ್ರೆ ನಾವೇನು ಮಾಡ್ತೀವಿ, ಏನಾದರೂ ಕೇಳ್ತೀವಿ, ಪರ್ಸ್ ಬಂದಿದೆಯಾ, ಇಲ್ಲ ಹೊಸ ಬ್ಯಾಗ್ ಬರುತ್ತೆ ನೋಡಿ, ಕಿಟ್ ಬ್ಯಾಗ್ ಥರ ಬರುತ್ತೆ ಬಟ್ಟೆ ಎಲ್ಲ ತುಂಬ್ಕೊಳ್ಳೋಕ್ಕೆ, ಆ ಥರದ್ದಿದ್ರೆ ಕೊಡಿ ಸರ್ ಅಂತ ಕೇಳ್ತೀವಿ. ಇಲ್ಲಾಂದರೆ ಹ್ಯಾಂಡ್ ಬ್ಯಾಗ್ ಇದ್ದರೆ ಕೊಡಿ ಅಂತ ಕೇಳ್ತೀವಿ. ಏನು ಬಿಡೋದೇ ಇಲ್ಲ ನಾವು, ಏನಾದರೂ ಇದ್ದರೆ ನ್ಯೂ ಇಯರ್ಗೆ ಏನಾದರೂ ಇದ್ರೆ ಕೊಡಿ ಅಂತ ಕೇಳ್ತೀವಿ. ಆ ಥರ ನಾವು ಈ ಥರ, ಇದು ಬಂದು ಚಿನ್ನದ ಅಂಗಡಿಯಲ್ಲಿ ನಾವೇ ಕೇಳಿ ಇಸ್ಕೊಂಡಿದ್ದಂಥದ್ದು. ಈ ಬ್ಯಾಕ್ ಸೈಡ್ ಬಂದು ನೇಮ್ ಇದೆ, ಅದಕ್ಕೆ ತೋರಿಸಲ್ಲ. ಈ ಕಡೆ ಸೈಡ್ ತೋರಿಸ್ತೀನಿ, ಫ್ರಂಟ್ ತೋರಿಸಲ್ಲ, ಬ್ಯಾಕ್ ತೋರಿಸ್ತೀನಿ. ಅಂದರೆ ಈ ಕಡೆ ಬ್ಯಾಕ್ ನಾನು ಹೇಳ್ತಿರೋದು. ಓಕೆ, ಇದು ಒಂದು ಚಿನ್ನದ ಅಂಗಡಿಯಲ್ಲಿ ಇಸ್ಕೊಂಡಿರುವಂಥದ್ದು. ಇದು ಚೆನ್ನಾಗಿದೆ, ಸಖತ್ತಾಗಿದೆ. ಬ್ಯಾಕ್ ನೋಡಿ ಈ ಥರ ಇದೆ, ಚೆನ್ನಾಗಿದೆ. ಆದರೆ ಇದು ಸ್ವಲ್ಪ ಏನಂದರೆ ವೆಯ್ಟು, ಅದಕ್ಕೋಸ್ಕರ ನಾನು ಯೂಸ್ ಮಾಡಲ್ಲ ಇದನ್ನು. ಯಾವಾಗಲಾದ್ರೂ ಒಂದೊಂದ್ಸರಿ ಯೂಸ್ ಮಾಡ್ತೀನಿ. ಚೆನ್ನಾಗಿದೆ. ನೋಡಿ ಈ ಥರ ಇದೆ, ಚೆನ್ನಾಗಿದೆ. ಯೂಸ್ ಮಾಡ್ತೀನಿ ಯಾವಾಗಲಾದ್ರೂ ಒಂದೊಂದು ಸರಿ ಅಷ್ಟೇ. ಅದೇ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ, ವೆಯ್ಟ್ ಇರೋದ್ರಿಂದ. ಇದು ಬಂದು ವೆಯ್ಟೇ ಇಲ್ಲ, ಒಂಥರ ಕವರ್ ಥರ, ಒಂಥರ ಪೇಪರ್ ಇದೆಯಲ್ಲ ಆ ಥರ ಇದು. ಅದಕ್ಕೆ ಇದು ನನಗೆ ತುಂಬ ಇಷ್ಟ. ಬೀಸಾಕೋದಕ್ಕೂ ಕೂಡ ಮನಸ್ಸಿಲ್ಲ. ಓಕೆ, ಒಬ್ಬೊಬ್ಬರು, ನಾನು ಅದೇ ಯೋಚನೆ ಮಾಡ್ತಾ ಇರ್ತೀನಿ, ಏನಂದರೆ ತುಂಬ ಬ್ಯಾಗ್ ಕಲೆಕ್ಷನ್ ಅಂತಲೇ ತೋರಿಸ್ತಾ ಇರ್ತಾರೆ. ನಾವು ಈ 3 ಬ್ಯಾಗ್ ಇಟ್ಕೊಂಡೇ ಮೇಂಟೈನ್ ಮಾಡೋಕ್ಕಾಗಲ್ಲ. ಅಷ್ಟು ಬ್ಯಾಗ್ನ ಯಾವ ಥರ ಮೇಂಟೈನ್ ಮಾಡ್ತಾರಪ್ಪ ಅಂತ ಹೇಳಿ ಒಂದ್ಸರಿ ಅನಿಸುತ್ತೆ. ನನಗೆ ಒಂದೇ ಬ್ಯಾಗ್ ಆದರೆ ಸರಿ, ಎಲ್ಲಾದರೂ ಒಂದೇ ಎತ್ಕೊಂಡ ಹೋದ. ಇವಾಗ ಏನಾಗುತ್ತೆ ಅಂದರೆ, ನನಗೆ ಈ ಬ್ಯಾಗಲ್ಲಿ ಒಂದು ಇಯರ್ಫೋನ್ ಇರುತ್ತೆ, ಯಾವಾಗಲೂ ಇಯರ್ಫೋನ್ ಇರುತ್ತೆ. ಆಮೇಲೆ ನನ್ನ ಬ್ಯಾಗಲ್ಲಿ ಹೆಚ್ಚಾಗಿ ಏನಿರುತ್ತೆ ಅಂದರೆ ಅದೇ ಇಯರ್ಫೋನ್. ನಾನು ಬಸ್ಸಲ್ಲಿ ಹೋದರೆ ಜಾಸ್ತಿ ಬಸ್ಸಲ್ಲೆಲ್ಲ ಓಡಾಡೋದು. ಬಸ್ಸಲ್ಲೆಲ್ಲ ಹೋದರೆ ಇಯರ್ಫೋನ್ ಯೂಸ್ ಮಾಡ್ತೀನಿ. ವಯರ್ಲೆಸ್ಸು ಇಯರ್ಫೋನ್ ಇದೆ, ಆದರೆ ನನಗೆ ಅದು ಅಷ್ಟೊಂದು ಇಷ್ಟ ಆಗಲ್ಲ. ನನಗೆ ಇದು ವಯರ್ ಇರುವಂಥದ್ದೇ ಇಷ್ಟ. ಅದಕ್ಕೆ ಒಂದು ಇಯರ್ಫೋನ್ ಇರುತ್ತೆ, ಆಮೇಲೆ ಒಂದು ಕರ್ಚಿಫ್ ಇರುತ್ತೆ, ಒಂದು ಪೆನ್ ಇರುತ್ತೆ. ಹಾಗೆ ಒಂದು 100 ರೂಪಾಯಿ, 200 ರೂಪಾಯಿ ಅಥವಾ 500 ರೂಪಾಯಿ ತನಕ ದುಡ್ಡು ಕೂಡ ಇರುತ್ತೆ. ನಾನೇನು ಮಾಡ್ತೀನಿ, ಈಗ ಹೋಗ್ತೀನಾ, 100 ರೂಪಾಯಿ 500 ರೂಪಾಯಿ ಸುಮ್ಮನೆ ಇಟ್ಕೊಂಡಿರ್ತೀನಿ ಎಲ್ಲರೂ ಹೋದರೆ. ಅವಾಗ ಏನು ಮಾಡಿ, ಅದು ಖರ್ಚು ಮಾಡಿಲ್ಲ ಅಂದರೆ ಆ ಬ್ಯಾಗಲ್ಲಿ ಹಾಗೇ ಇರುತ್ತೆ, ಅದನ್ನ ಎತ್ಕೊಂಡು ಮತ್ತೆ ಪರ್ಸಲ್ಲಿ ಇಟ್ಕೊಳ್ಳಲ್ಲ, ಸುಮ್ಮನೆ ಹಾಗೇ ಇರುತ್ತೆ. ಅದೇ ಥರನೇ ಸುಮಾರು ಒಂದೊಂದ್ಸರಿ ನನಗೆ ಆಶ್ಚರ್ಯ ಆಗ್ತಿರ್ತವೆ. ಒಂದೊಂದ್ಸರಿ 2000 ರೂಪಾಯಿ ಆ ಥರ ಎಲ್ಲ ಇರುತ್ತೆ ಬ್ಯಾಗಲ್ಲಿ. ಅಷ್ಟು ಬಿಟ್ಟರೆ ಇನ್ನೇನು ಇರಲ್ಲ ನನ್ನ ಬ್ಯಾಗಲ್ಲಿ. ಸ್ಪೆಷಲ್ಲಾಗಿ ಮೇಕಪ್ಪು ಆ ಥರದ್ದೆಲ್ಲ ಏನೂ ಇರಲ್ಲ. ಏನಾದರೂ ಊರಿಗೆ ಹೋಗ್ತಿದ್ದೀವಿ ಅಂದಾಗ ಮಾತ್ರ ಏನಾದರೂ ಡೈಲಿ ಯೂಸ್ ಮಾಡುವಂಥದ್ದು ಐಲೈನರು, ಕಾಜಲ್ಲು, ಲಿಪ್ ಕೇರು, ಒಂದು ಕ್ರೀಮು, ಇಷ್ಟನ್ನ ಯೂಸ್ ಮಾಡ್ತೀನಿ. ಹಾಗೆ ಒಂದು ಲಿಪ್ ಲೈನರು, ಇದಿಷ್ಟನ್ನ ಯೂಸ್ ಮಾಡ್ತೀನಿ. ಇಲ್ಲಿ ಯಾವಾಗಲೂ ಬ್ಯಾಗಲ್ಲಿ ಇರಲ್ಲ, ಅದು ಊರಿಗೆ ಹೋದರೆ ಮಾತ್ರ ಬ್ಯಾಗ್ ಹಾಕ್ಕೊಂಡು ತೊಗೊಂಡು ಹೋಗ್ತೀವಿ. ಇಲ್ಲಾಂದರೆ ಯಾವಾಗ್ಲೂ ಇದಿಷ್ಟೇ ಇರುತ್ತೆ, ಇಯರ್ಫೋನ್, ಕರ್ಚಿಫ್, ಒಂದು ಪೆನ್ನು, ಒಂದು 500 ರೂಪಾಯಿ ಒಳಗಡೆ ದುಡ್ಡು. ನಾವು ಒಂದು ಬ್ಯಾಗನ್ನ ಮೇಂಟೈನ್ ಮಾಡೋಕ್ಕೆ ತುಂಬ ಕಷ್ಟ. ಅದಕ್ಕೆ ನಾನು ಅಂದ್ಕೊಳ್ಳೋದು, ಒಂದೊಂದು ಡ್ರೆಸ್ಸಿಗೂ ಒಂದೊಂದು ಏನೊಂದು ಬ್ಯಾಗ್ನ ಯೂಸ್ ಮಾಡ್ತಲ್ಲ, ಅವರು ಯಾವ ಥರ ಮೇಂಟೈನ್ ಮಾಡ್ತಾರೆ ಅಂತ. ನನಗೆ ಆ ಬ್ಯಾಗಿಂದ ಈಗ ಎಲ್ಲಾದರೂ ಹೋಗ್ಬೇಕು, ಈ ಬ್ಯಾಗ್ ತೊಗೊಂಡು ಹೋಗ್ಬೇಕು ಅಂದಾಗ ಅದರಲ್ಲಿ ಇಯರ್ಫೋನ್ ಇದೆಯಾ, ಯಾರ ಅದನ್ನು ತೆಗೆದು ಈ ಬ್ಯಾಗಲ್ಲಿ ಹಾಕೋದು, ಇದನ್ನೇ ಎತ್ಕೊಂಡು ಹೋದ್ರೆ ಆಯಿತು ಅಂತ ಒಂದೊಂದ್ಸಲ ಅನಿಸ್ಬಿಡುತ್ತೆ ಹಂಗೆ. ಅದು 1-2 ಬ್ಯಾಗ್ ಇಟ್ಕೊಂಡಿರೋ ನಾವು, ಅವರು ಯಾವ ಥರ ಮೇಂಟೈನ್ ಮಾಡ್ತಾರೆ ಹೇಳಿ. ಓಕೆ, ಬ್ಯಾಗ್ ಕತೆ ಮುಗೀತು. ಸುಮಾರು 14 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ, ಕಿತ್ತೋಗಿಲ್ಲ, ಇನ್ನೂ ಚೆನ್ನಾಗಿದೆ, ಯಾಕೆ ಬೀಸಾಕ್ಬೇಕಲ್ವ. ಓಕೆ, ಇನ್ನೆಲ್ಲ ಎತ್ತಿಟ್ಬಿಟ್ಟು ಕೌಶಿ ಬರೋದ್ರೊಳಗಡೆ ರೆಡಿಯಾಗಿದ್ದೀನಿ. ಏನಿಲ್ಲ, ಬ್ಯಾಗ್ ಎತ್ಕೊಂಡ ಹೋದ ಹಾಗೆ. ಮಳೆ ಬೇರೆ ಬರ್ತಾ ಇದೆ, ಗೊತ್ತಿಲ್ಲ, ನೋಡೋಣ. ಆ ಟೈಮಿಗೆ ಮಳೆ ಇಲ್ಲ ಅಂದರೆ ಹೋಗೋದು, ಮಳೆ ಏನಾದರೂ ಇದೇ ಥರ ಬರ್ತಾ ಇದೆ ಹೋಗಲ್ಲ. ಓಕೆ, ಏನು ಶೂಟಿಂಗ್ ಅಂತ ಹೇಳಿ. ಕೆಳಗಡೆ ಬಂದು ಇನ್ನೊಬ್ಬನು ಕೇಳಿದೆ, ಅಡ್ವರ್ಟೈಸ್ಮೆಂಟ್ ಅಂತ. ಏನು ಅಡ್ವರ್ಟೈಸ್ ಕೇಳಿ, ಇನ್ನೊಂದ್ಸಲ ಮುಂದೆ ಕೂತಿ ಏನು ಅಡ್ವರ್ಟೈಸ್ಮೆಂಟ್ ಗೊತ್ತಿಲ್ಲ ಅಡ್ವರ್ಟೈಸ್ಮೆಂಟ್ ಗೊತ್ತಿಲ್ಲ ಅಂತ ಇನ್ನೊಬ್ಬನ ಹತ್ರ ಹೋದೆ. ಅವ್ರು ಕೇಳ ಅಂದರೆ ಅವರಲ್ಲ,
ಅದು ಸ್ಟೂಡೆಂಟ್ಸ್ ಅದಕ್ಕೆ ತಿಳ್ಕೊಂಡಿರೋರು ಹೋಗಿ ಬಂದಿದ್ದಂತ ಅವನು ಅವ್ರ ಹತ್ರ. ಅದಕ್ಕೆ ನಂದು ಅವನು ಎಲ್ಲ ಕ್ಲೀನಾಗಿ ಗೊತ್ತಿಲ್ಲ ಅಡ್ವರ್ಟೈಸ್ಮೆಂಟ್ ಅಂತ. ಸರಿ ಅಡ್ವರ್ಟೈಸ್ಮೆಂಟ್ ಒಂದು ಸೋಪು ಸೆಂಟು ನೇಮ್ ಇರುತ್ತೆ. ಏನಕ್ಕೆ ಅಡ್ವರ್ಟೈಸ್ಮೆಂಟ್ ಅಂತ ನಾನು ಕೇಳಿದ್ರೆ ಸೆರೆಮನಿನೇ ಮಾಡಿಲ್ವಂತೆ. ಫಸ್ಟ್ ಅಡ್ವರ್ಟೈಸ್ಮೆಂಟ್ ಆಮೇಲೆ ಅದು ಅಂತ ಆಮೇಲೆ ಹೇಳ್ತಾರಂತೆ. ಅಯ್ಯೋ ನನಗೆ ಅಲ್ಲ ಕಣ್ಣು ಕಾನ್ಸೆಪ್ಟ್ ಇದ್ರೆ ತಾನೇ ಅದು. ಈಗ ಒಂದು ಬಿಸ್ಕೆಟ್ ಬಗ್ಗೆ ಅಂದ್ರೆ ಈ ಬಿಸ್ಕೆಟ್ ಚೆನ್ನಾಗಿದೆ, ಕಾನ್ಸೆಪ್ಟ್ ಇಲ್ಲ, ಸುಮ್ಮನೆ ಅಡ್ವರ್ಟೈಸ್ಮೆಂಟ್ ಯಾವ್ದ್ರ ಮೇಲೆ ಮಾಡ್ತಾವ್ರೆ ಗೊತ್ತಿಲ್ಲ, ಇನ್ನೂ ಇಕ್ಕೆ ಇಲ್ಲ ಅದು ಅಷ್ಟೇ ಹೇಳಿದ್ದು. ಅಥವಾ ಈಗ ಒಂದೊಂದನ್ನು ನೋಡಿಸ್ತಾರಲ್ಲ, ಲಾಸ್ಟ್ ಅಲ್ಲಿ ನೋಡಿಸ್ತಾರೆ ಓಡೋಫೋನ್ ಗೊತ್ತಾ, ಅದು ಗೊಂಬೆ ಬರ್ತಿತ್ತು ನೇಣ್ ಹಾಕೊಳಕ್ ಹೋಯ್ತಾ ಇತ್ತು, ಅದೇ ಮೆಸೇಜ್ ಒಂದು ಫೋನ್ ಬರೋದು, ಅದನ್ನ ನೋಡ್ಕೊಂಡು ನೇಣ್ ಹಾಕೋ ಜಾಗದಲ್ಲೇ ಇದಾಗ್ತೈತೆ ಆಟ ಆಡ್ತಿತ್ತು. ಅದ ಅರ್ಥ ಏನು ಲಾಸ್ಟ್ ಹೇಳ್ಕೊಟ್ರು ಓಡೋಫೋನ್ ನೆಟ್ವರ್ಕ್ ಚೆನ್ನಾಗಿ ಬರುತ್ತೆ ಅಂತ ಅರ್ಥನೇ ಇರ್ಬೋದು, ಏನ್ ಅರ್ಥ ಅಂತ ಗೊತ್ತಿಲ್ಲ. ಚೈತ್ರ ಅಂಟಿದ್ದು ಅದೇ ವೋಡಾಫೋನ್, ಅದಕ್ಕೆ ಇವಾಗ ಚೇಂಜ್ ಮಾಡ್ಕೊಬಿಟ್ಲಲ್ಲ, ಏರ್ಟೆಲ್ಗೆ ಚೇಂಜ್ ಮಾಡ್ಕೊಬಿಟ್ಟಲ್ಲ. ಇವ್ರು ಬಂದಿದ್ರು ಕಾಂಟ್ರಾಕ್ಟರ್, ಯಾರು ಹೇಳಿದ್ರು? ಓ ನೀನು ಅಪ್ಪ ಹೇಳ್ತಿತ್ತಲ್ಲ ಹೊಸ. ಹಾಂ ಬಂದು ಎಲ್ಲ ನೋಡಿಕೊಂಡು ಮೆಜರ್ಮೆಂಟ್ ಎಷ್ಟು ಯಾವ ಥರ ಎಷ್ಟು ಅಳ್ತಾ ಇದೆ. ನಾನು ಹೇಳಿಲ್ವಾ ಏನಂತ, ಈ ಮನೆ 2020 ಇದೆ ಅಂತ. ಇದು ಬಿಚ್ಚೋ ಬಾರ ಇಲ್ಲಿ 2020 ಅಂತ 2020 ಅವ್ರು ಅಳತೆ ಮಾಡಿದ್ರು 2020. ನಮ್ದು ನಮ್ಮ ಸೈಟು 2030 ಬೆಂಗಳೂರು ಸೈಟು. ಬೆಂಗಳೂರು ಸೈಟ್ 2030. ಮತ್ತೆ ಇದಕ್ಕೂ ದೊಡ್ಡದೇ ಬರುತ್ತೆ ಮಮ್ಮಿ. ದೊಡ್ಡದು ಬರುತ್ತೆ, ಆದ್ರೆ ಇಲ್ಲಿ ಸ್ಟೆಪ್ ಎಲ್ಲ ಹೋಗುತ್ತಲ್ಲ. ಈಗ ಅಲ್ಲಿ ಮೇಲೆ ಸ್ಟೆಪ್ ಹೊರಗಡೆ ಇದೆ ಅಲ್ವಾ ಸ್ಟೆಪ್ಪು, ಅದೆಲ್ಲ ಮೈನಸ್. ಬರೀ ಮನೇನೆ 2020. ಮನೆ 2020 ಓಕೆ. ಅದೇ ಮೈಸೂರು ಕಟ್ಟಿದ್ರೆ ಅದು ದೊಡ್ಡ ಸೈಡ್ 30. ದೊಡ್ಡ ಸೈಡ್ ಮೆಟ್ಲು ಸೇರಿಸುತ್ತೆ. ಅದೇ ಮಳವಳ್ಳಿ ಕಟ್ಟಿದ್ರೆ ದೊಡ್ಡದು. ನೀನ್ ಹೆಂಡತಿ ಬರ್ಬೇಕಾಯ್ತ ಮನೆ ಕ್ಲೀನ್ ಮಾಡಕ್ಕೆ ದಿನ. ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿಸ್ಕೊಳ್ಳಲ್ಲ. ಒಂದೊಂದ್ ಸಂದಿನೂ ಬಿಡೋದ್ ಬೇಡ. ಒಂದ್ ಹಾಲು, ಒಂದ್ 2 ಬೆಡ್ರೂಮು, ನಾರ್ಮಲ್ ಒಂದು ಕಿಚನ್. ನಾವೇನು ಒಂದೊಂದ್ ಸಂದಿಗೆ ಇದಕ್ಕೆ ಬಾತ್ರೂಮ್ ಒಂದು, ಈ ಸೈಡ್ ಒಂದು ಅಟ್ಯಾಚ್ ಒಂದು ಬಾತ್ರೂಮ್, ಅಲ್ಲಿ ಒಂದಲ್ಲಿ ಹೊರಗಡೆ ಒಂದಲ್ಲಿ. ವಾಕಿಂಗ್ ವಾರ್ಡ್ರೋಬ್ ಮಾಡ್ಸಲ್ಲ ನೀನು? ಏನು ಮಾಡ್ಸಲ್ಲ ನಾನು. ನಮ್ಮ ಹಳೆ ಮನೆ ಮರೆಕಂದ. ಯಾವ ಹಳೆ ಮನೆ? ಈ ಮನೆ ಈ ತರ ಸೇಮ್ ಕ್ವಾರ್ಟರ್ಸ್ ತರ ಮನೆ ಕಟ್ಕೊಳ್ಳೋಣ ಅಂತ. ನಾನ್ ಗಾರ್ಡನ್ ಹಾಕ್ಸೋದು. ನಮ್ಮ ಅಪ್ಪಂಗೆ ಏನಾದ್ರು ಹೇಳ್ಬೇಕು ಪರವಾಗಿಲ್ಲ, ಗಾರ್ಡನ್ ಹಾಕ್ಸ್ತೀನಿ. ಟೈಲ್ಸ್ ಗ್ರಾನೈಟ್ ಎಲ್ಲ ಬೇಡ. ಅಯ್ಯೋ ಗಲೀಜು ಹೆಂಗೆಂಗೋ ಕಾಣುತ್ತೆ ಗಲೀಜು. ಈರುಳ್ಳಿ ಸಿಪ್ಪೆನೆ ಕೆಳಗಡೆ ಬಿದ್ರೆ ಟೈಲ್ಸ್ ಅಲ್ಲಿ ಒಳ್ಳೆ ಕಚ್ಕೊಂಡಿರೋ ತರ ಗಲೀಜ್ ತರ ಕಾಣುತ್ತೆ. ಇಲ್ಲ ಕಾಣದೇ ಇಲ್ಲ. ರೆಡ್ ಆಕ್ಸೈಡ್ ಹಾಕ್ಸ್ತೀನಿ ಅದ್ರಲ್ಲೂ. ಈ ಕಲರ್ ನಾನು ಈ ಕಲರ್ ಸಿಮೆಂಟ್ ಕೀಳದೇ ಇಲ್ಲ. ಆ ಟೈಲ್ಸ್ ಏನೋ ಡಮಾರ್ ಅಂತ ಬಿತ್ತು ಅಂದ್ರೆ ಹೊಗೆನೆ. ಹೀಗೆ ಮುಂದೆ ನಿಂತ್ಕೊಂಡು ಕಾಫಿ ಚೆಲ್ಲೋದಂದ್ರೆ ನಾನು ಒಂದಿನ ಸುಮ್ನೆ ಕಾಲಲ್ಲಿ ಅಳತೆ ಮಾಡ್ತಾ ಇದ್ದೆ, ಏನಂತ ಎಷ್ಟು ಬರುತ್ತೆ ಇದು ಏನು ಅಂತ ಹೇಳಿ, ಆಯ್ತಾ. ಆಮೇಲೆ ಒಂದಿನ ನನಗೆ ಐಡಿಯಾ ಬಂತಿದ್ದು 2020 ಇದೆ ಅಂತೇಳಿ. ಆಮೇಲೆ ಇವತ್ತು ಅವ್ರು ಅಳತೆ ಮಾಡುವಾಗ ಕರೆಕ್ಟಾಗಿ 2020 ಬರುತ್ತೆ, ಆಯ್ತಾ. ಈ ಕಾಂಪೌಂಡ್ ಇದೆಯಲ್ಲ, ಆ ಕಾಂಪೌಂಡು ಎಷ್ಟು ಬರುತ್ತೆ ಗೊತ್ತಾ? 10 ಅಡಿ ಬರಲ್ಲ, ಅಲ್ಲಿ ತನಕನು 8 ಅಡಿ ಏನೋ ಬರುತ್ತೆ. ಅಂದ್ರೆ ಟೋಟಲ್ ಹಾಕಿ ಟೋಟಲ್ ಮಾಡಿ ಇನ್ನು ಮುಂದಕ್ಕೆ ಹೋಗ್ಬೇಕು. ಕಾಂಪೌಂಡಿಂದ ಮುಂದಕ್ಕೆ ಹೋದ್ರೆ 2030 ಬರೋದು. 2030 ಮನೆ ಕಟ್ಟಿದ್ರೆ ಅವತ್ತು ಮೈನಂಟಿದು ಫ್ರೆಂಡ್ ಮನೆಗೆ ಹೋಗಿದ್ವಿ ಗೊತ್ತಾ, ಶಿಲ್ಪಾ ಆಂಟಿ. ಆ ಹುಡುಗರು ಬರ್ತಾರೆ, ನೀನು ಅಲ್ಲೇ ಉಳ್ಕೊಂಡು ಅಲ್ಲಿ ನಿಮ್ ಬಿಟ್ಬಿಟ್ಟು ನಾವು ಹೋದ್ವಲ್ಲ, ಅವ್ರ ಮನೆ ನೋಡಕ್ ಹೋಗಿದ್ದು. ಅವ್ರ ಮನೆ ಮತ್ತೆ ಅವ್ರ ಫ್ರೆಂಡ್ ಯಾರೋ 2030 ಮನೆ ಕಟ್ತಿದಾರಂತೆ, ಅದು ನೋಡಕ್ ಹೋಗಿದ್ದು. ಅವ್ರು ಕೆಳಗಡೆ ರೂಮೇ ಮಾಡಿಲ್ಲ 2030. ಅವಶ್ಯಕತೆ ಇಲ್ಲ, ಯಾಕಂದ್ರೆ ಚಿಕ್ಕದಾಗ್ಬಿಡುತ್ತಲ್ಲ, ಹಾಲೆಲ್ಲ ಇಷ್ಟು ಚಿಕ್ಕದ್ ಬಂದ್ಬಿಡುತ್ತಲ್ಲ. ಅದಕ್ಕೆ ಅವರು ರೂಮ್ ಮಾಡಿಲ್ಲ. ಹಾಲು, ಕಿಚನು, ದೇವ್ರ ಮನೆ, ಒಂದು ಟಾಯ್ಲೆಟ್, ಬಾತ್ರೂಮ್ ಅಷ್ಟೇ. ನಾನು ರೂಮ್ ಮಾಡ್ಬೋದಿತ್ತು, ಏನಂದ್ರೆ ಡೈನಿಂಗ್ ಹಾಲು ಅದೆಲ್ಲ ಬೇಕಾಗಿಲ್ಲ. ಸಿಂಪಲ್ ಆಗೇ ಇದೆ, ಆದರೆ ಡೈನಿಂಗ್ ಹಾಲ್ ಬೇಡ ಆಗಿತ್ತು. ಅದಿಲ್ಲ ಅಂದರೆ ಒಂದು ಮತ್ತೆ ಈ ಕಡೆ ಎಲ್ಲ ವೇಸ್ಟ್ ಮಾಡಿಬಿಟ್ಟು ಜಾಗ, ಅಂದರೆ ದೇವ್ರ ಮನೆ ಇದೆಯಲ್ಲ ಅಲ್ಲೆಲ್ಲ ಸ್ವಲ್ಪ ವೇಸ್ಟ್ ಆಯಿತು. ಅದೆಲ್ಲ ದೇವ್ರ ಮನೆ ಅಂದರೆ ಇವಾಗ ನಾವು ಡೋರಿಂದ ಬರ್ತೀವಿ,
ಈ ಮಧ್ಯದಲ್ಲಿ ದೇವ್ರ ಮನೆ ಇದೆ. ದೇವ್ರ ಮನೆ ಉದ್ದ ಎಷ್ಟಿರುತ್ತೆ ಹೇಳು? 5 ಅಡಿನೋ 4 ಅಡಿನೋ ಇರುತ್ತೆ. ಆ ಕಡೆ ಜಾಗ ಅದು ವೇಸ್ಟ್ ಆಯ್ತು, ಈ ಕಡೆ ಜಾಗ ಇದು ವೇಸ್ಟ್ ಆಯ್ತು. ಅದ್ರ ಬದಲು ಅವರು ಅಲ್ಲಿ ಕಿಚನ್ ಮಾಡ್ಕೊಂಡು ಬೇರೆ ಮಾಡಿದ್ರೆ ಅದು ವೇಸ್ಟ್ ಆಗ್ತಿರ್ಲಿಲ್ಲ. ಅರ್ಥ ಆಯ್ತಾ? ಮಧ್ಯದಲ್ಲಿ ದೇವ್ರ ಮನೆ ಬಂದಾಗ ಆ ಕಡೆ ಈ ಕಡೆ ಏನಾಗುತ್ತೆ ಹೇಳು ಜಾಗ, ಆ ಥರ ಅವ್ರು ವೇಸ್ಟ್ ಮಾಡ್ಕೊಂಡ್ರು. ಆ ಥರ ಅದೇ ರೂಮ್ ಮಾಡ್ಬೋದು, ಡೈನಿಂಗ್ ಹಾಲ್ ಇಲ್ಲದೆ ಮಾಡೋದಾದರೆ ಮಾಡ್ಕೋಬೋದು ಅಷ್ಟೇ. ಇದು ನೋಡಿ 2020 ರೂಮು, ಹಾಲು, ಕಿಚನ್ ಎಲ್ಲ ಆಗಿದ್ವಲ್ಲ. ಚಾರ್ಜ್ ನಿಲ್ತಾ ಸರಿ ಅಪ್ಪಂಗೆ ಗೊತ್ತಿಲ್ಲ, ಕೇಳಿ ಮಧ್ಯಾಹ್ನ ಬಂದಿದ್ದಲ್ಲ ಆಗ ಕೇಳಲಿಲ್ಲ. ನೀವು ನೋಡ್ಲಿಲ್ವಾ? ಟೈಮ್ ಬಂದು ಇವಾಗ 6 ಆಗಿದೆ. ಇವಾಗ ಹೊರಟಿದ್ವಿ. ಮೊನ್ನಮ್ಮ ಹೇಳಿದೇನು ಏನಂದರೆ ಮಳೆ ಬಂದರೆ ಬರೋದೇನು ಬೇಡ, ನಾಳೆ ತೊಗೊಂಡ್ರಾಯ್ತು ಅಂತ ಹೇಳಿದ್ರು. ಈಗೇನು ಮಳೆ ಬರ್ತಾ ಇಲ್ಲ, ಅದಕ್ಕೆ ಹೊರಟಿದ್ದೀವಿ. 6 ಗಂಟೆಗೆ ಬಿಡೋಣ ಅಂತಂದು ಇವನು ಬಜ್ಜಿ ಎಲ್ಲ ತೊಗೊಬಂದಿದ್ದೆ, ಅದನ್ನೆಲ್ಲ ತಿನ್ಕೊಂಡು ಕಾಫಿ ಕುಡ್ಕೊಂಡು ಇವಾಗ ಹೊರಟಿದ್ದೀವಿ. ಸುಮ್ಮನೆ ಅದಕ್ಕೇನಕ್ಕೆ ಹಿಂಸೆ ಕೊಡ್ತೀಯ? ಇವಾಗ ಹೊರಟಿದ್ದೀವಿ. ಬರೋದಕ್ಕೆ 7:30 8 ಗಂಟೆ ಆಗ್ಬೋದು. ನಾವು ಹೋಗುವಾಗ 6:30 ಆಗುತ್ತೆ, ಮತ್ತು ಬರುವಾಗ 7:30 ಇಂದ 8 ಗಂಟೆ ಆಗುತ್ತೆ. ಓಕೆ, ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾವು ಇಲ್ಲಿಂದ ಬಸ್ಸಲ್ಲಿ ಹೋಗ್ಬಿಟ್ಟು ಅಲ್ಲಿ ಹಾಗೆ ಚಳಿ ಎಲ್ಲ ಇತ್ತಲ್ಲ, ಜೋಳ ತೊಗೊಂಡು ತಿನ್ಕೊಂಡು ಮೊಬೈಲ್ ಅಂಗಡಿ ಹತ್ರ ಹೋದ್ವಿ. ಆಮೇಲೆ ನಾವು ಯಾವುದು ಸೆಲೆಕ್ಟ್ ಮಾಡಿದ್ವಿ ಅದನ್ನು ಕೇಳಿದ್ವಿ. ಆಮೇಲೆ ಅವರು ಅದು ಇಲ್ಲ ಮೇಡಮ್ ನಾಳೆ ತರಿಸ್ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಮೋಹನ್ ಮಾಮನೂ ಬಂದರು ಸ್ವಲ್ಪ ಹೊತ್ತಿಗೆ. ಅವ್ರಿಗೆ ಹೇಳಿದೆ ಅದಿಲ್ಲ ಅಂತ, ಏನು ಮಾಡ್ತೀರಾ ಅಂತ. ಅದಕ್ಕೆ ಅವರು ನಾಳೆ ತನಕ ಆಗಲ್ಲ, ಇವತ್ತೇ ನೋಡೋಣ ಅಂತಂದರು. ಸರಿ ಆಯಿತು ಅಂದ್ಬಿಟ್ಟು ಲಾಸ್ಟಲ್ಲಿ ಸುಮಾರು 2 ಮೊಬೈಲಿಂದ ನನಗೆ ಈ ಮೊಬೈಲ್ ತೊಗೊಳ್ಳೋ ಅದಂತ ಸ್ವಲ್ಪ ಕನ್ಫ್ಯೂಸ್ ಇತ್ತು. ಅಂದರೆ 19,000 ರೂಪಾಯಿದು ಒಂದು ಮೊಬೈಲ್ ಇತ್ತು, ಅದನ್ನು ತೊಗೊಳ್ಳೋಣ ಅಂತ. ಅದು ನಾಳೆ ಬರುತ್ತೆ ಅಂದ್ರೆ ಅದಕ್ಕೆ ಮೋಹನ್ ಮಾಮ ನಾಳೆ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ ನನಗೆ, ಇವತ್ತೇ ತೊಗೋಬೇಕು ಅಂದ್ಬಿಟ್ಟು ಆಮೇಲೆ ಕೊನೆಗೆ ಒಂದು ಮೊಬೈಲ್ನ ತೊಗೊಂಡ್ವಿ. ಆಮೇಲೆ ಅಲ್ಲಿ ಮೊಬೈಲ್ ಅಂಗಡಿಯಲ್ಲಿ ಏನೂ ವೀಡಿಯೋ ಮಾಡ್ಬೋದಿತ್ತು, ನಾನೇನು ಮಾಡಲಿಲ್ಲ. ಆಮೇಲೆ ಮೊಬೈಲ್ ತೊಗೊಂಡು ಮನೆಗೆ ಬರೋದ್ರೊಳಗಡೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಲೇಟ್ ಆಗಿಬಿಡುತ್ತೆ ಅಂತೇಳಿ. ನಾವು ಅಂದ್ಕೊಂಡಿದ್ದೇನೆಂದರೆ 8 ಗಂಟೆಗೆಲ್ಲ ಬಂದುಬಿಡ್ತೀವಿ ಅಂತ ಅಂದ್ಕೊಂಡು ಹೋಗಿದ್ದು. ನೋಡಿದರೆ ಅಲ್ಲಿ ಎಷ್ಟು ಟೈಮ್ ಆಗಿದೆ ಅಂದರೆ ಇನ್ನೂ ಲೇಟ್ ಆಗ್ತಾಯಿತ್ತು ಅನಿಸುತ್ತೆ. ಅವರು ನೀಟಾಗಿ ಸೆಟ್ ಮಾಡಿ ಕೊಡ್ತಾಯಿದ್ರು, ಅದು ಸರಿಯಾಗಿ ಆಗ್ತಾ ಇರಲಿಲ್ಲ. ಅದಕ್ಕೆ ಮಾಮ ನಾಳೆ ಮಾಡಿಸ್ಕೋತೀನಿ ನಾನು ಅಂದ್ಬಿಟ್ಟು ಆಮೇಲೆ ನಾವು ವಾಪಸ್ ಸರಿ ಲೇಟ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಮನೆಗೆ ಬಂದ್ವಿ. ಟೈಮ್ ಬಂದು 9:45. ಇವಾಗ ನಾವು ಮನೆಗೆ ಬಂದಿದ್ದೀವಿ. ಯಪ್ಪ ಇಷ್ಟೊಂದು ಟೈಮ್ ಆಗುತ್ತೆ ಅಂತ ಅಂದ್ಕೊಂಡಿಲ್ಲ, ಏನೋ ಒಂದು 1/2 ಅವರ್ ಆಗುತ್ತೆ. ಫುಲ್ ಎಲ್ಲ ಸೆಟ್ ಮಾಡಿ ಕೊಡೋದ್ರೊಳಗಡೆ ಇಷ್ಟ ಆಯಿತು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಅದನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ನಮ್ಮ ಬೆಕ್ಕುಗಳು ಪಾಪ ಕಿರ್ಚ್ಕೋತಾನೆ ಇದೆ. ಏಕೆಂದರೆ ನಾನಿದ್ದಿದ್ರೆ ಒಳಗಡೆ ಆಟ ಆಡ್ಕೊಂಡು ಆರಾಮಾಗಿರ್ತಿತ್ತು. ನಾವು ಬರ್ತಾಯಿದ್ದೀವಿ, ಮಳೆ ಬರ್ತಾಯಿದೆ. ಮತ್ತು ಜಾಕೆಟ್ ಹಾಕೊಂಡೋಗಿದ್ದಕ್ಕೂ ಒಂಥರ ಚೆನ್ನಾಗಿತ್ತು, ಇಲ್ಲಾಂದರೆ ಸಖತ್ ಚಳಿ ಆಗ್ತಾಯಿತ್ತು. ಹಾಂ ತೆಗಿತೀನಿ, ಹಂಗೆ ಕ್ಲೋಸ್ ಮಾಡು, ಬರ್ತಾರೆ ಅವರು ಸುಂದರ. ಓಕೆ ಬಾಯ್.